ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 1,000 ದಿನಗಳ ಸಡಗರ. ಹಾವೇರಿಯಲ್ಲಿ ಶಕ್ತಿ ಪ್ರದರ್ಶನ. 1,00,000 ಜನಕ್ಕೆ ಭೂ ಹಕ್ಕುಪತ್ರ, ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ, 1,000 ದಿನಗಳ ಸಂಭ್ರಮ. ಹಾವೇರಿಯಲ್ಲಿ ಕಾಂಗ್ರೆಸ್ ಭೂ ಗ್ಯಾರಂಟಿ ಸಮಾವೇಶ ನಡೀತಾ ಇದೆ. ಭಾಷಣದ ವೇಳೆ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿ ನಾಯಕರು 600 ಭರವಸೆಗಳನ್ನ ಕೊಟ್ಟಿದ್ರು, ಆದರೆ ಯಾವುದೇ ಭರವಸೆಗಳನ್ನ ಈಡೇರಿಸಿಲ್ಲ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ 1,000 ದಿನಗಳನ್ನ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಹಾವೇರಿಯಲ್ಲಿ ಕಾಂಗ್ರೆಸ್ ಭೂ ಗ್ಯಾರಂಟಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಭಾಷಣದ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಗುಡುಗಿದ್ದಾರೆ. 600ರಲ್ಲಿ 10% ಭರವಸೆಯನ್ನು ಕೂಡ ಈಡೇರಿಸಿಲ್ಲ ಬಿಜೆಪಿ. ಅವರು ನಮ್ಮ ವಿರುದ್ಧ ಟೀಕೆ ಮಾಡ್ತಾರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಖಜಾನೆ ಖಾಲಿಯಾಗಿದೆ ಅಂತ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿ ಬಿಜೆಪಿಯ ಸುಳ್ಳು ಆರೋಪಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಖಜಾನೆ ಖಾಲಿ ಆಗಿದ್ರೆ ಇದನ್ನ ಖರ್ಚು ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಬೊಮ್ಮಾಯಿ ಅವರು 2023-24ರಲ್ಲಿ ಬಜೆಟ್ ಮಂಡಿಸಿದ್ರು. 5,300 ಕೋಟಿ ಅಪ್ಪರ್ ಭದ್ರತಾ ಯೋಜನೆಗೆ ಕೊಡುತ್ತೆ ರಾಷ್ಟ್ರೀಯ ಯೋಜನೆ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಈಗ ಅವರು ಸಂಸದರು ಅವರು ಬಾಯಿ ಬಿಡ್ತಿಲ್ಲ. ಹಣಕಾಸು ಸಚಿವರು ಘೋಷಣೆ ಮಾಡಿದ್ರು 5,300 ಕೋಟಿ ಕೊಡ್ತೀನಿ ಅಂದ್ರು. ಆದ್ರೆ ಈವರೆಗೂ ಒಂದೇ ಒಂದು ರೂಪಾಯಿ ಕೂಡ ಬಂದಿಲ್ಲ. ನಮ್ಮ ಸರ್ಕಾರದ ಮೇಲೆ ಆರೋಪ ಮಾಡಲು ಅವರಿಗೆ ಯಾವುದೇ ಹಕ್ಕಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಭಾಷಣದಲ್ಲಿ ಗುಡುಗಿದ್ದಾರೆ. ಈಗ 6ನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದೀನಿ. ಬಜೆಟ್ನಲ್ಲಿ ಬಳಿಕಾರ ಅವರು ಹೇಳ್ತಾ ಇದ್ದಾರೆ, ಆಸ್ಪತ್ರೆ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಆಸ್ಪತ್ರೆ ಉದ್ಘಾಟನೆ ಆಗಿದೆ. ಆದರೆ 500 ಬೆಡ್ ಹಾಸ್ಪಿಟಲ್ ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸೂಪರ್ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆಯ ಜವಾಬ್ದಾರಿಯನ್ನು ತಗೊಂಡ ಮೇಲೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಬೇಕು ಅಂತಕ್ಕಂಥದ್ರಲ್ಲಿ ಹೆಚ್ಚು ಮುತುವರ್ಜಿಯನ್ನು ವಹಿಸಿ ಅವರು ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಉಳಿದ ಕುಟುಂಬಗಳಿಗೂ ಕೂಡ ಹಕ್ಕುಪತ್ರಗಳನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಆಶೀರ್ವಾದವನ್ನು ಮಾಡಿದ್ರಿ. 136 ಸ್ಥಾನಗಳಿಗೆ 136 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಪಡೆದು ಇವತ್ತು ಅಧಿಕಾರದಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು 20/5/2023 ಅಧಿಕಾರಕ್ಕೆ ಬಂದು 20/5/2023 ಈಗಾಗಲೇ 2 ವರ್ಷ 9 ತಿಂಗಳಾಗ್ತಾ ಬಂದಿದೆ. 20ನೇ ತಾರೀಕಾದರೆ 9 ತಿಂಗಳಾಗ್ತಾ ಹೋಯ್ತು ಆಗುತ್ತೆ. ಈ 2 ವರ್ಷ 9 ತಿಂಗಳಲ್ಲಿ ನಾವು ಏನು ಮಾತು ಕೊಟ್ಟಿದ್ದೋ ಚುನಾವಣಾ ಸಂದರ್ಭದಲ್ಲಿ ಆ ಮಾತುಗಳನ್ನು ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಾವು
590 ಭರವಸೆಗಳನ್ನು ಚುನಾವಣಾ ಪೂರ್ವದಲ್ಲಿ ಕೊಟ್ಟಿದ್ದು. ಈ 590 ಭರವಸೆಗಳಲ್ಲಿ 243 ಭರವಸೆಗಳನ್ನು ಈಡೇರಿಸಿದ್ದೇವೆ ಅಂತಕ್ಕಂಥ ಮಾತುಗಳು. ಹಾಸನದಲ್ಲಿ ನಿಗೂಢವಾಗಿ ಮಹಿಳೆ ನಾಪತ್ತೆಯಾಗಿದ್ದಾರೆ. ಮದುವೆಗೆ ಬಂದಿದ್ದ ಮಹಿಳೆ ನಿಗೂಢವಾಗಿ ಕಣ್ಮರೆ ಆಗಿದ್ದಾರೆ. ಕುಣಿಗಲ್ನ ಪ್ರಿಯಾಂಕಾ 29 ವರ್ಷದ ಯುವತಿ ನಾಪತ್ತೆಯಾಗಿದ್ದಾಳೆ. ಮಹಿಳೆ ಈಕೆ ಒಂದು ಮದುವೆ ಫಂಕ್ಷನ್ಗೆ ಅಂತ ಬಂದಿರ್ತಾಳೆ. ಆ ಮದುವೆ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆಕೆ ಈಗ ನಿಗೂಢವಾಗಿ ಕಣ್ಮರೆ ಆಗಿದ್ದಾಳೆ. 29 ವರ್ಷದ ಪ್ರಿಯಾಂಕಾ ಈಗ ನಾಪತ್ತೆಯಾಗಿದ್ದಾರೆ. ಹಾಸನ ತಾಲೂಕಿನ ಕಲ್ಕೆರೆ ಬಳಿ ಮಹಿಳೆಯ ಉಡುಪು ಪತ್ತೆಯಾಗಿದೆ. ಮಹಿಳೆ ಧರಿಸಿದ್ದ ಬಟ್ಟೆ, ಚಪ್ಪಲಿ, ವ್ಯಾನಿಟಿ ಬ್ಯಾಗ್ ಈಗ ಪತ್ತೆಯಾಗಿದೆ. ಆದರೆ ಯುವತಿ ಮಾತ್ರ ಪತ್ತೆಯಾಗಿಲ್ಲ. ಕುಣಿಗಲ್ನಿಂದ ಚಿಕ್ಕಮಗಳೂರಿನ ಮದುವೆಗೆ ಬಂದಿದ್ದಂತಹ ಪ್ರಿಯಾಂಕಾ ಬೇಲೂರು ಬಸ್ ನಿಲ್ದಾಣದಿಂದ ನಿಗೂಢವಾಗಿ ಪ್ರಿಯಾಂಕಾ ಕಣ್ಮರೆ ಆಗಿದ್ದಾರೆ. ಮೈ ಮೇಲೆ 30 ಲಕ್ಷ ಮೌಲ್ಯದ ಒಡವೆ ಧರಿಸಿದ್ದಂತಹ ಮಹಿಳೆ ಚಿನ್ನಾಭರಣ ಸಮೇತ ಪ್ರಿಯಾಂಕಾ ಈಗ ಮಿಸ್ಸಿಂಗ್ ಆಗಿರುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಆಕೆ 30 ಲಕ್ಷ ಬೆಲೆ ಬಾಳುವಂತಹ ಆಭರಣವನ್ನ ತನ್ನ ಮೈ ಮೇಲೆ ಹಾಕೊಂಡು ಆ ಮದುವೆಗೆ ಹೋಗಿ ಬಂದಿರ್ತಾಳೆ. ಮದುವೆಗೆ ಹೋಗಿ ಬಂದ ಬಳಿಕ ವಾಪಸ್ ಮನೆಗೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಆಕೆ ಬಳಸ್ತಾ ಇದ್ದಂತಹ ವಸ್ತುಗಳಿರ್ಬೋದು, ವೈಯಕ್ತಿಕ ವಸ್ತುಗಳು ಅಥವಾ ಬಟ್ಟೆ, ವ್ಯಾನಿಟಿ ಬ್ಯಾಗ್ ಎಲ್ಲವೂ ಕೂಡ ಪತ್ತೆಯಾಗಿದೆ. ಆದರೆ ಪ್ರಿಯಾಂಕಾ ಮಾತ್ರ ಮಿಸ್ಸಿಂಗ್ ಆಗಿದ್ದಾರೆ. ಬೇಲೂರು ಪೊಲೀಸರ ವಿರುದ್ಧ ಸಂಬಂಧಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ನಿನ್ನೆಯೇ ದೂರು ದಾಖಲಿಸಲು ಮುಂದಾಗಿದ್ವು, ಪೊಲೀಸರು ನಮಗೆ ಸಹಕಾರ ನೀಡಲಿಲ್ಲ ಅಂತ ಹೇಳಿ ಪ್ರಿಯಾಂಕಾ ಕುಟುಂಬಸ್ಥರು ಈಗ ಆರೋಪ ಮಾಡ್ತಿದ್ದಾರೆ. ಮಹಿಳೆಗಾಗಿ ಡ್ರೋನ್ ಬಳಸಿ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಫೆಬ್ರವರಿ 12ರ ರಾತ್ರಿ 8 ಗಂಟೆಗೆ ಮಹಿಳೆ ಮಿಸ್ ಆಗಿದ್ದಾರೆ. ಮಹಿಳೆ ಮೇಲಿದ್ದಂತಹ ಒಡವೆಗಾಗಿ ಕೊಲೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಮಹಿಳೆಯ ವಸ್ತುಗಳು ಸಿಕ್ಕ ಸ್ಥಳದಲ್ಲಿ ಪೊಲೀಸರು ಸೋಕೋ ಟೀಮ್ನಿಂದ ಪರಿಶೀಲನೆ ಆಗ್ತಾ ಇದೆ. ಹಾಸನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಕುಣಿಗಲ್ಲಿ ಮದುವೆ ಮಾಡ್ಕೊಡ್ತೀವಿ. ಅಲ್ಲೊಂದು ನಮ್ಮ ಭಾವನ ಅತ್ತಿಗೆ ಮಗಳದ್ದು ಮದುವೆ ಇತ್ತು. ಅಲ್ಲಿಗೆ ಬರಬೇಕಾಗಿತ್ತು. ಬೆಳಗ್ಗೆ 5:15ಗೆ ಹೊರಟಿದ್ದಾಳೆ. ಗುರುವಾರ ಬೆಳಗ್ಗೆ 10 ಗಂಟೆಗೆ ಎಲ್ಲ ಬಂದಿದ್ದಾಳೆ ಬೇಲೂರಿಗೆ. ನಾವೆಲ್ಲ ಒಟ್ಟಿಗೆ ಹೋಗಿದ್ದೀವಿ. ಬೇಲೂರಿಗೆ ಹೋಗಿ ಬೇಲೂರಿಂದ ಒಟ್ಟಿಗೆ ಚಿಕ್ಕಮಗಳೂರಿಗೆ ಹೋಗಿದ್ದೀವಿ. ಚಿಕ್ಕಮಗಳೂರಲ್ಲಿ ಮದುವೆ ಮುಗಿಸ್ಕೊಂಡು ಸೀದಾ ಬಂದು ಮತ್ತೆ ಬೇಲೂರಿಂದ ಬಂದು ಅಲ್ಲಿ ಹಂಗೆ ಸ್ವಲ್ಪ ಹಣ್ಣಿನ ತಿನ್ಕೊಂಡು ಸೀದಾ ಬಸ್ ಹತ್ತಿದ್ದು ಸರ್. ಅವಳು ಬಂದಿದ್ದು ಬಿಕ್ಕೋಡಿಗೆ ಬಂದ್ಬಿಟ್ಟು ಬಿಕ್ಕೋಡಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದು ಬಟ್ಟೆ ಗಿಟ್ಟೆಲ್ಲ ಚೇಂಜ್ ಮಾಡ್ಕೊಂಡು ನೆಕ್ಸ್ಟು ಬಸ್ ಹತ್ತಕ್ಕೆ ಅವ್ರ ಅಮ್ಮ ಹೋಗಿದ್ದಾರೆ. 6:30 ಆಯಿತು ಸರ್ ಅವ್ರು ಬಸ್ ಹತ್ಬೇಕಾರೆ. ಅಷ್ಟೇ ಸರ್ ಗೊತ್ತಿರೋದು. ಬಸ್ ಹತ್ಬಿಟ್ಟು ಹೋಗಿದ್ದಾಳೆ. ಹೋದಾದ್ಮೇಲೆ ಸ್ವಲ್ಪ ಹೊತ್ಬಿಟ್ಟು ನನಗೆ ಒಟ್ಟು ಸರ್ 8 ಗಂಟೆ 7 ನಿಮಿಷ ಫೋನ್ ಮಾಡಿದ್ದಾಳೆ ನನಗೆ. 8 ಗಂಟೆ 7 ನಿಮಿಷ ನನಗೆ ಫೋನ್ ಮಾಡಿದ್ದಾಳೆ. ಆಂಟಿ ನಾನೀಗ ಹೊರಟೆ, ನನಗೆ ಯಾರೋ ಪರಿಚಯದವ್ರು ಸಿಕ್ಕಿದ್ರು ಅಂತ ಹೇಳಿದ್ರು. ಅದು ಆದಮೇಲೆ ಅಷ್ಟೊತ್ತಿಗೆ ತಿಂಡಿ ಗಿಂಡಿ ತಗೊಂಡೆ ಅಂದು ಅಷ್ಟೊತ್ತಿಗೆ ಫೋನು ಗಾಳಿಗೆ ಸ್ಪೀಕರ್ ಸೌಂಡ್ ಕೇಳಿಸ್ತಾ ಎಲ್ಲ ಕಟ್ ಆಯಿತು ಸರ್. ರಿಟರ್ನ್ ಕಟ್ ಆಯ್ತಲ್ಲ, ಯಾರೋ ಸಿಕ್ಕಿದ್ರು ಅಂದಲ್ಲ, ನೋಡೋಣ ಯಾರು ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ನಾನು ಫೋನ್ ಮಾಡ್ತಾನೆ ಇದ್ದೆ. ಫೋನ್ ಮಾಡಿ ಒಂದು 3-4 ಸತಿ ಟ್ರೈ ಮಾಡಿದೆ. ಫೋನ್ ರಿಸೀವ್ ಆಗಲೇ ಇಲ್ಲ. ರಿಂಗ್ ಆಗ್ತಾ ಇತ್ತು ಬಟ್ ರಿಸೀವ್ ಮಾಡಲಿಲ್ಲ. ಮತ್ತೊಂದು 10 ನಿಮಿಷ ಬಿಟ್ಟು ಮತ್ತೆ ಮಾಡ್ತೀನಿ, ಮತ್ತೆ ಫೋನ್ ಸ್ವಿಚ್ ಆಫ್ ಅಂತಲೇ ಬರ್ತಿತ್ತು. ನಿನ್ನೆ ನಾವು ಸ್ಟೇಷನ್ ಇಲ್ಲಿದ್ದು ಸರ್. ಇಲ್ಲಿ ಪಾದಯಾತ್ರೆಗೆ ಹೋಗ್ತಾರಲ್ಲ ಅವರಿಗೆ ಆಧಾರ್ ಕಾರ್ಡ್ ಸಿಕ್ಕಿತ್ತಂತೆ. ಆ ಆಧಾರ್ ಕಾರ್ಡ್ ನಂಬರಲ್ಲಿ ಅವ್ರ ಯಜಮಾನ್ರ ನಂಬರ್ ಇತ್ತಲ್ಲ, ಅದಕ್ಕೆ ಅವ್ರ ಗಂಡಂಗೆ ಫೋನ್ ಮಾಡಿದ್ದಾರೆ. ಅವ್ರ ಗಂಡಂಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಅಂತ ಸಿಕ್ಕಿದೆಯಂತೆ ಅಂತ ಹೇಳಿದ್ದಾರೆ. ಅಲ್ಲಿ ಮನೇಲಿದ್ದವ್ರು ಸ್ವಲ್ಪ ಜನ ಇಲ್ಲಿ ಬಂದು ಇದೇ ಸ್ಪಾಟಲ್ಲಿ ಹುಡುಕಿದ್ದಾರೆ. ಆಧಾರ್ ಕಾರ್ಡ್ ಸಿಕ್ಕಿದೆಯಲ್ಲ ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡ್ ಎಲ್ಲ ಇಸ್ಕೊಂಡು ಎಲ್ಲ ಕಡೆ ನೋಡ್ಕೊಂಡು ಇಲ್ಲೆಲ್ಲ ವಿಚಾರಿಸಿದ್ದಾರೆ. ಆದರೆ ಇಲ್ಲೇನೋ ಆ ಥರ ಆಧಾರ್ ಕಾರ್ಡ್ ಒಂದೇ ಸಿಕ್ಕಿದಂತೆ, ಇನ್ನೇನು ಇರಲಿಲ್ಲ. ನಿನ್ನ ಮೊಬೈಲಿನ ಲೊಕೇಶನು ಅದೆಲ್ಲೋ ಸಿಕ್ಕಿತ್ತು, ಸ್ವಿಚ್ ಆಫ್ ಆಗಿರೋದು ಎಲ್ಲಿ ಅಂತ ಅದು ನನಗೆ ಅಷ್ಟು ಊರ ಹೆಸರು ಗೊತ್ತಿಲ್ಲ. ಅಲ್ಲಿಂದ ಸಿಕ್ಕಿದೆಯಂತೆ. ಅದಾದಮೇಲೆ ಮತ್ತೆ ಬಂದರು ಎಲ್ಲರೂ ಸರ್. ತುಂಬ ಜನ ಬಂದು ಹುಡುಕಿದ್ದಾರೆ. ನಿನ್ನೆ ಬೇಲೂರು ಸ್ಟೇಷನಲ್ಲಿ ಒಂದು 0 FIR ರಿಜಿಸ್ಟರ್ ಆಗಿತ್ತು. ಒಂದು ಲೇಡಿ ಪ್ರಿಯಾಂಕಾ ಅಂತ 28 ವರ್ಷ ಏಜ್, ಅವ್ರ ಬಗ್ಗೆ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು. ಅದಾದಮೇಲೆ ಅರೆಹಳ್ಳಿಯೆಲ್ಲ 0 FIR ಟ್ರಾನ್ಸ್ಫರ್ ಆಗಿತ್ತು ನಿನ್ನೆ. ಇವತ್ತು ನಮಗೆ ಬೆಳಿಗ್ಗೆ ಆ ಲೇಡಿದು ಬಟ್ಟೆ ಸಿಕ್ಕಿದೆ. ಬಟ್ಟೆ, ಸ್ಲಿಪ್ಪರ್ ಮತ್ತು ಒಂದು ವ್ಯಾನಿಟಿ ಬ್ಯಾಗ್. ಅವರದು ಕುರ್ತಾ, ಪ್ಯಾಂಟ್ ಮತ್ತು ವ್ಯಾನಿಟಿ ಬ್ಯಾಗ್ ನಮಗೆ 3 ಕಡೆ ಸಿಕ್ಕಿದೆ. ಸೊ ಇನ್ನೂ ತನಿಖಾ ನಡೀತಾ ಇದೆ. ಎಲ್ಲ ಟೆಕ್ನಿಕಲ್ ಡೀಟೇಲ್ಸ್ ನಾವು ತಗೊಳ್ತಾ ಇದ್ದೀವಿ. ಆ್ಯಂಡ್ ಅವರಿಗೆ ಟ್ರೇಸ್ ಮಾಡಲಿಕ್ಕೆ ನಾವು ಸಾಕಷ್ಟು ಎಫರ್ಟ್ಸ್ ಮಾಡಿ. ಅವರು ಆ್ಯಕ್ಚುಲಿ ಮದುವೆ ಆಗಿತ್ತು ಅವರದು.
ಗಂಡನ್ ಮನೆ ಕುಣಿಗಲಲ್ಲಿದೆ. ಇಲ್ಲಿ ಅವರು ಬಂದಿದ್ದರು ಒಂದು ಮದುವೆ ಅಟೆಂಡ್ ಮಾಡ್ಲಿಕ್ಕೆ, ಅರೆಹಳ್ಳಿ PS ಜೂರಿಸ್ಡಿಕ್ಷನ್ ಅಲ್ಲಿ. ಸೊ ಚಿಕ್ಕಮಗಳೂರಲ್ಲಿ ಹೋಗಿದ್ದರು ಮದುವೆ ಅಟೆಂಡ್ ಮಾಡ್ಲಿಕ್ಕೆ. ಮತ್ತೆ ಡೇ ಬಿಫೋರ್ ಯೆಸ್ಟರ್ಡೇ ಅವರು 6:30 ಮನೆಯಿಂದ ಬಿಟ್ಟಿದ್ದಾರೆ. ಕಾಯಿಮಾರ ಬಸ್ ಸ್ಟ್ಯಾಂಡ್ಗೆ ಅವರು ಹೋಗಿದ್ದಾರೆ, ತಾಯಿ ಜೊತೆಗೆ ಹೋಗಿದ್ದಾರೆ. ಅಲ್ಲಿಂದ ಅವರು ವಾಪಸ್ ಹೋಗ್ತೀನಿ ಅಂತ ಹೇಳಿದ್ದಾರೆ ಪ್ರೈಮರಿ ಮಾಹಿತಿ ಪ್ರಕಾರ. ಅದಾದ ನಂತರ ಅರೌಂಡ್ 8-7 ಇನ್ ದ ನೈಟ್ ಅವ್ರದ್ದು ಫೋನ್ ಸ್ವಿಚ್ ಆಫ್ ಆಗಿದೆ. ಅದಾದ ನಂತರ ನಿನ್ನೆ ಬೆಳಿಗ್ಗೆ ಅವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಬಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ. ಇಲ್ಲಿ ಇವತ್ತು ಬೆಳಿಗ್ಗೆ ಬಟ್ಟೆಗಳು ಸಿಕ್ಕಿದೆ, ಮತ್ತೆ ಒಂದು ವ್ಯಾನಿಟಿ ಬ್ಯಾಗ್ ಸಿಕ್ಕಿದೆ 3 ಕಡೆ. ನಮಗೆ ನಾವು ಎಲ್ಲ ಆಲ್ ಆ್ಯಂಗಲ್ಸ್ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ, ಮತ್ತೆ ಸಾಕಷ್ಟು ಎಫರ್ಟ್ಸ್ ನಾವು ಮಾಡ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಪ್ರಿಯಾಂಕಾ ಕಣ್ಮರೆ ಆಗಿ 24 ಅವರ್ಸ್ ಮೇಲ್ ಆಗಿದೆ, ಆದರೂ ಕೂಡ ಆಕೆ ಬಗ್ಗೆ ಏನು ಸುಳಿವು ಸಿಕ್ಕಿಲ್ವಾ? ಆಕೆಯ ಮೊಬೈಲ್ ಸ್ವಿಚ್ ಆಫ್ ಆಗಿದ್ರೆ ಟವರ್ ಲೊಕೇಶನ್ ಸಿಗುತ್ತಲ್ವಾ, ಆ ಲೊಕೇಶನ್ನಲ್ಲಿ ಆಕೆ ಎಲ್ಲಿದ್ದಾಳೆ ಅನ್ನುವಂಥದ್ದು ಪತ್ತೆ ಆಗುತ್ತಲ್ವಾ? ಜೊತೆಗೆ ಈಗ 24 ಅವರ್ಸ್ ಆದ್ಮೇಲೂ ಕೂಡ ಪೊಲೀಸರಿಗೆ ಸುಳಿವು ಸಿಕ್ಕಿಲ್ಲ. ಮತ್ತೊಂದು ಕಡೆ ಕುಟುಂಬಸ್ಥರು ಕಂಪ್ಲೇಂಟ್ ಕೊಡೋದಕ್ಕೆ ಬಂದರೂ ಕೂಡ ಪೊಲೀಸರು ಯಾಕೆ ನಿರಾಕರಿಸಿದ್ದು, ಯಾಕೆ ಕಂಪ್ಲೇಂಟ್ ತಗೊಳ್ಳಿಲ್ಲ? ಚೈತ್ರ, ಘಟನೆ ನಡೆದಿರ್ತಕ್ಕಂಥದ್ದು 12ನೇ ತಾರೀಕು ರಾತ್ರಿ 8 ಗಂಟೆ ಸುಮಾರಿಗೆ. ಆದ್ರೆ ಈ ವಿಚಾರ ಪೊಲೀಸರಿಗೆ ತಿಳಿದಿದ್ದು ಬೆಳಗ್ಗೆ 5ರಿಂದ 6 ಗಂಟೆ ಸುಮಾರಿಗೆ ಪ್ರಿಯಾಂಕಾ ನಾಪತ್ತೆ ಆಗಿದ್ದಾರೆ ಎಂಬ ವಿಚಾರವನ್ನ ಆಕೆಯ ಸಂಬಂಧಿಕರು ಪೊಲೀಸ್ ಠಾಣೆಗೆ ಬಂದು ವಿಚಾರಣೆ ಕೂಡ ತಿಳಿಸ್ತಾರೆ. ಆದ್ರೆ ಅರೇಹಳ್ಳಿ ಪೊಲೀಸ್ ಠಾಣೆ ಮತ್ತು ಬೇಲೂರು ಪೊಲೀಸ್ ಠಾಣೆ ಇದ್ದು ಈ 2 ಪೊಲೀಸ್ ಠಾಣೆಗಳಲ್ಲಿ ದೂರನ್ನ ಸ್ವೀಕಾರ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಅರೇಹಳ್ಳಿ ಪೊಲೀಸ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪ್ರಿಯಾಂಕಾ ಅವರ ತಾಯಿ ಮನೆಯಿಂದ ಆಕೆ ಹೊರಟಿದ್ದಾಳೆ, ಅಲ್ಲಿಂದ ಬಂದಿರ್ತಕ್ಕಂಥದ್ರಿಂದ ಅಲ್ಲಿ ದೂರನ್ನ ನೀಡಬೇಕಾಗುತ್ತೆ ಎಂಬಂತ ಮಾಹಿತಿಯನ್ನ ಬೇಲೂರು ಪೊಲೀಸರು ನೋಡಿದ್ರೆ ನಮ್ಗೆ ಇದಕ್ಕೂ ಸಂಬಂಧ ಇಲ್ಲ, ನಮ್ಮ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಎಂಬಂತ ವಿಚಾರವನ್ನ ಅವ್ರು ಹೇಳ್ತಾರೆ. ಅದೇ ಅರೇಹಳ್ಳಿ ಪೊಲೀಸ್ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಬೇಲೂರಿಂದ ಅವರು ಬಸ್ ಹತ್ಕೊಂಡು ಹಾಸನ ಮಾರ್ಗವಾಗಿ ಹೋಗಿರೋದು ಇದು ಬೇಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತದೆ. ಆದ ಕಾರಣದಿಂದಾಗಿ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಅಂದ್ರೆ ಈ ವ್ಯಾಪ್ತಿಯ ಕಿತ್ತಾಟದಲ್ಲಿ ಇಬ್ಬರಿಗೂ ಕೂಡ ಈ ಒಂದು ಪೊಲೀಸ್ ಠಾಣೆಯಲ್ಲಿ ದೂರನ್ನ ಸ್ವೀಕಾರ ಮಾಡೋದಕ್ಕೆ ಈಗ ಹಿಂಜರಿಕೆಯನ್ನ ಮಾಡಿರ್ತಕ್ಕಂಥದ್ದು. ಅದೇ ಘಟನೆ ನಡೆದಿರ್ತಕ್ಕಂಥದ್ದನ್ನ ತೀವ್ರತೆಯನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಇನ್ನು ಮಹಿಳೆಗಾಗಿ ಡ್ರೋನ್ ಬಳಸಿ ಈಗ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಮಿಸ್ಸಿಂಗ್ ಆಗಿರುವಂತಹ ಪ್ರಿಯಾಂಕಾಗೆ ಈಗ ಪೊಲೀಸರು ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಹಾಸನದಲ್ಲಿ ಈಗ ಮಹಿಳೆ ನಿಗೂಢವಾಗಿ ನಾಪತ್ತೆ ಆಗಿದ್ದಾಳೆ. ಕುಣಿಗಲ್ನಿಂದ ಚಿಕ್ಕಮಗಳೂರಿಗೆ ಈಕೆ ಮದುವೆ ಅಟೆಂಡ್ ಮಾಡೋದಕ್ಕೆ ಅಂತ ಬಂದಿರ್ತಾಳೆ. ಮೈ ಮೇಲೆ 30 ಲಕ್ಷಕ್ಕೂ ಹೆಚ್ಚು ಒಡವೆಗಳನ್ನ ಹಾಕೊಂಡು ಬಂದಿರ್ತಾಳೆ. ಅದಾದ ಮೇಲೆ ರಾತ್ರಿ 8 ಗಂಟೆಗೆ ಮನೆಗೆ ವಾಪಸ್ ಆಗಬೇಕು ಅಂತ ಹೇಳಿ ಹೊರಟಿರ್ತಾಳೆ. ಆದರೆ ಈಗ ಪ್ರಿಯಾಂಕಾ ನಿಗೂಢವಾಗಿ ಕಣ್ಮರೆ ಆಗಿದ್ದಾರೆ. ಆಕೆ ಬಳಸ್ತಾ ಇದ್ದಂತಹ ಆಕೆಯ ಬಟ್ಟೆ, ಚಪ್ಪಲಿ, ವ್ಯಾನಿಟಿ ಬ್ಯಾಗ್ ಎಲ್ಲವೂ ಕೂಡ ಪತ್ತೆಯಾಗಿದೆ. ಆದರೆ ಆಕೆ ಮಾತ್ರ ಕಣ್ಮರೆ ಆಗಿದ್ದಾರೆ. ಸ್ವಯಂ ನಿವೃತ್ತಿ ಪಡೆದ ಸ್ವಾಮೀಜಿಗೂ ಪ್ರಮೋಷನ್ ಸಿಕ್ಕಿದೆ. ರಾಜ್ಯ ಸರ್ಕಾರಿ ಅಧಿಕಾರಿಗಳು ಮಹಾ ಎಡವಟ್ಟನ್ನ ಮಾಡಿದ್ದಾರೆ. ಸ್ವಯಂ ನಿವೃತ್ತಿ ಪಡೆದು ಸ್ವಾಮೀಜಿ ಆಗಿರುವಂತಹ ನಾಗರಾಜ್ಗೂ ಕೂಡ ಬಡ್ತಿಯನ್ನ ನೀಡಿದ್ದಾರೆ. ಈಗ ಕೆಲಸ ಮಾಡಿ ಪ್ರಮೋಷನ್ ತಗೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ಸ್ವಯಂ ನಿವೃತ್ತಿ ಪಡೆದಂತಹ ಸ್ವಾಮೀಜಿಗೂ ಕೂಡ ಇಲ್ಲಿ ಪ್ರಮೋಷನ್ ನೀಡಲಾಗಿದೆ. ರಾಜ್ಯ ಸರ್ಕಾರಿ ಅಧಿಕಾರಿಗಳು ಮಾಡಿರುವಂತಹ ಮಹಾ ಎಡವಟ್ಟಿದು. KAS ಅಧಿಕಾರಿ ಆಗಿದ್ದಂತಹ ನಾಗರಾಜ್ BRS ಪಡೆದಿದ್ರು. ಸದ್ಯ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಪೀಠಾಧಿಪತಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ನಿಶ್ಚಲಾನಂದನಾಥ ಸ್ವಾಮೀಜಿ ಆಗಿರುವಂತಹ HL ನಾಗರಾಜ್ ಅವರಿಗೆ ಈಗ ಅಧಿಕಾರಿಗಳು ಬಡ್ತಿ ಕೊಡೋ ಮೂಲಕ, ಪ್ರಮೋಷನ್ ಕೊಡೋ ಮೂಲಕ ಮಹಾ ಎಡವಟ್ಟನ್ನ ಮಾಡಿದ್ದಾರೆ. ಸ್ವಯಂ ನಿವೃತ್ತಿ ಪಡ್ಕೊಂಡಿದ್ರು ಕೂಡ ಬಡ್ತಿ ನೀಡಿ ಸರ್ಕಾರ ಎಡವಟ್ಟನ್ನ ಮಾಡಿದೆ. ಬಡ್ತಿ ನೀಡುವ ವೇಳೆ ನಿವೃತ್ತಿ ಪಡೆದವರನ್ನು ಕೂಡ ಪಟ್ಟಿಯಲ್ಲಿ ಸೇರಿಸಿ ಎಡವಟ್ಟನ್ನ ಮಾಡಿದ್ದಾರೆ. ಸ್ವಯಂ ನಿವೃತ್ತಿ ಪಡೆದ ಸ್ವಾಮೀಜಿಗೂ ಪ್ರಮೋಷನ್ ನೀಡಿ ಎಡವಟ್ ಮಾಡಲಾಗಿದೆ. ಅಂದ್ರೆ ಸ್ವಯಂ ನಿವೃತ್ತಿ ಪಡೆದಂತಹ ಸ್ವಾಮೀಜಿಗೂ ಕೂಡ ಈಗ ಪ್ರಮೋಷನ್ ನೀಡಿರುವಂಥದ್ದು. ಇದರ ಹಿಂದೆ ಯಾರ ಒಂದು ಎಡವಟ್ಟಿದೆ ಅನ್ನುವಂಥದ್ದು ಗೊತ್ತಾಗಬೇಕು. ಯಾಕಂದ್ರೆ ಇವರು BRS ಪಡ್ಕೊಂಡಿರ್ತಾರೆ ನಾಗರಾಜ್ ಅನ್ನೋರು. ಆದ್ರೂ ಕೂಡ ಅವ್ರಿಗೆ ಈಗ ಬಡ್ತಿಯನ್ನ ನೀಡಿ ಅಧಿಕಾರಿಗಳು ಎಡವಟ್ಟನ್ನ ಮಾಡಿದ್ದಾರೆ. ಪೊಲೀಸ್ ಠಾಣೆಯಿಂದ ಕೊಲೆ ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಹುಬ್ಬಳ್ಳಿಯ ಬೆಂಡಿಗೇರಿ ಠಾಣೆಯಲ್ಲಿ ಘಟನೆ ನಡೆದಿದೆ. ಪರಾರಿಯಾದ ಆರೋಪಿ ಪ್ರಜ್ವಲ್ಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಪೊಲೀಸ್ ಠಾಣೆಯಿಂದಲೇ ಈಗ ಕೊಲೆ ಆರೋಪಿ ಎಸ್ಕೇಪ್ ಆಗಿರುವಂತಹ ಘಟನೆ ನಡೆದಿದೆ. ಹುಬ್ಬಳ್ಳಿಯ ಬೆಂಡಿಗೇರಿ ಠಾಣೆಯಲ್ಲಿ
ಘಟನೆ ನಡೆದಿದ್ದು ಪರಾರಿ ಆದಂತಹ ಆರೋಪಿ ಪ್ರಜ್ವಲ್ಗಾಗಿ ಹುಡುಕಾಟವನ್ನ ನಡೆಸಲಾಗಿದೆ. ಕೊಲೆ ಕೇಸ್ನಲ್ಲಿ ವಿಚಾರಣೆಗೆ ಪೊಲೀಸರು ಆತನನ್ನ ಕರೆತಂದಿದ್ರು. ಈ ವೇಳೆ ಸಿಬ್ಬಂದಿ ಕಣ್ತಪ್ಪಿಸಿ ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಆದಷ್ಟು ಬೇಗ ಆರೋಪಿಯನ್ನ ವಶಕ್ಕೆ ಪಡಿತೇವೆ ಅಂತ ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ. ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದೆ. ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಸಿಬ್ಬಂದಿಯ ಕುರಿತು ಇನ್ಸ್ಪೆಕ್ಟರ್ ಕಡೆಯಿಂದ ವರದಿ ಕೇಳಿದ್ದೇನೆ. ವರದಿ ಆಧರಿಸಿ ಕರ್ತವ್ಯ ಲೋಪ ಎಸಗಿದ ಸಿಬ್ಬಂದಿ ಮೇಲೆ ಕ್ರಮವನ್ನ ಕೈಗೊಳ್ತೀವಿ ಹೀಗಂತ ಹುಬ್ಬಳ್ಳಿಯಲ್ಲಿ ಎನ್ ಶಶಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಜ್ವಲ್ ಅಂತ ಅವನು ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸಿ ಸ್ಟೇಷನಲ್ಲಿ ವಿಚಾರಣೆಗೊಳಪಡಿಸ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಸಿಬ್ಬಂದಿಗಳ ಕಣ್ತಪ್ಪಿಸಿ ಮತ್ತು ಸಿಬ್ಬಂದಿಗಳನ್ನು ಓವರ್ ಪವರ್ ಮಾಡಿ ತಪ್ಪಿಸ್ಕೊಂಡು ಓಡೋಗಿದ್ದಾನೆ. ಸೊ ಹಂಗಾಗಿ ಅವನು ಪೊಲೀಸ್ ಕಸ್ಟಡಿಯಿಂದ ಓಡೋಗಿರೋದು ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೇವೆ ಮತ್ತು ಆದಷ್ಟು ಬೇಗ ಅವನ್ನ ವಶಕ್ಕೆ ತೊಗೊಳ್ಳೋಂಥ ಕೆಲಸ ಮಾಡ್ತೀವಿ. ಸಿಬ್ಬಂದಿ ಮೇಲೆ ನಾನು ವರದಿ ಕೇಳಿದ್ದೀನಿ. ಸಿಬ್ಬಂದಿ ನಿರ್ಲಕ್ಷ್ಯ ಆಗುತ್ತೆ, ಯಾಕಂದರೆ ಯಾವುದೇ ಒಬ್ಬ ಆರೋಪಿಗಳನ್ನು ನಾವು ಠಾಣೆಗೆ ತಂದಂಥ ಸಂದರ್ಭದಲ್ಲಿ ಅವ್ರನ್ನ ಸುರಕ್ಷಿತವಾಗಿ ನೋಡ್ಕೊಳ್ಳೋವಂಥದ್ದು ಮತ್ತು ಅವ್ರನ್ನ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಬಿಡದೇ ಇರೋವಂಥದ್ದು ಸಿಬ್ಬಂದಿಗಳ ಜವಾಬ್ದಾರಿ ಆಗುತ್ತೆ. ಇಬ್ಬರು ಸಿಬ್ಬಂದಿಗಳ ಮೇಲೆ ವರದಿ ನಮ್ಮ ಇನ್ಸ್ಪೆಕ್ಟರ್ ಕೊಟ್ಟಿದ್ದಾರೆ, ಯಾರದ್ದು ಲೋಪ ಇದೆ ಅಂತ, ಅವ್ರ ಮೇಲೆ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ್ ಅಸುಂಡಿ, ವಿಚಾರಣೆಗೆ ಕರೆತಂದಿದ್ದಂತಹ ಆರೋಪಿ ಈಗ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಎಸ್ಕೇಪ್ ಆಗಿರುವಂತದ್ದು. ಯಾವಾಗ ಎಸ್ಕೇಪ್ ಆಗಿರೋದು, ಹೇಗೆ ಸಿಬ್ಬಂದಿಯ ಕಣ್ತಪ್ಪಿಸಿ ಈತ ಎಸ್ಕೇಪ್ ಆದ? ಅಷ್ಟು ನಿರ್ಲಕ್ಷ್ಯ ವಹಿಸಿದ್ರ ಪೊಲೀಸರು? ಚೈತ್ರ, ಇಲ್ಲಿ ಸಿಬ್ಬಂದಿಯ ನಿರ್ಲಕ್ಷ್ಯ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂದ್ರೆ ನಿನ್ನೆ ಆತನನ್ನ ಏನು ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆಗೆ ಅಂತೇಳಿ ಕರ್ಕೊಂಡು ಬಂದಿದ್ರು. ಈ ಸಂದರ್ಭದಲ್ಲಿ ವಿಚಾರಣೆ ಮಾಡಿಬಿಟ್ಟು ಅವನ್ನ ಅಲ್ಲೇ ಏನು ಕೂಡಿಸಿದ್ರು. ಈ ಸಂದರ್ಭದಲ್ಲಿ ಅದನ್ನ ಏನು ಆ ಸಿಬ್ಬಂದಿ ಬೇರೆ ಕೆಲಸದಲ್ಲಿ ನಿರತರಾದಂತ ಸಂದರ್ಭದಲ್ಲಿ ಅದನ್ನ ನೋಡ್ಕೊಂಡು ಇವನು ಚಾಲಾಕಿತನದಿಂದ ಅವ್ರ ಕಣ್ ತಪ್ಪಿಸಿ ಎಸ್ಕೇಪ್ ಆಗಿದ್ದಾನೆ. ತಕ್ಷಣ ಪ್ರವೃತ್ತರಾದ್ರೂ ಸಹ ಈಗ ಅವನು ಸಿಕ್ಕಿಲ್ಲ, ಎಲ್ಲೋ ಒಂದ್ ಕಡೆ ಹೋಗಿ ತಲೆಮರೆಸ್ಕೊಂಡಿದ್ದಾನೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಈ ಕುರಿತು ಏನಂದ್ರೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಈಗ ವರದಿ ತರಿಸ್ಕೊಂಡಿದ್ದಾರೆ ಮತ್ತು ಏನ್ ಸಿಬ್ಬಂದಿಯ ಕರ್ತವ್ಯ ಲೋಪ ಯಾರು ಎಸಗಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬಹುದಾಗಿ ಸಹ ಅವ್ರು ಹೇಳಿದ್ದಾರೆ. ಒಟ್ಟಾರೆ ಏನು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗ ಅವನೇನು ವಶಕ್ಕೆ ತೆಗೆದುಕೊಂಡಿದ್ರು, ವಿಚಾರಣೆ ಸಂದರ್ಭದಲ್ಲಿನೇ ಅವನು ಎಸ್ಕೇಪ್ ಆಗಿದ್ದಾನೆ. ಹಾಗಾಗಿ ಒಂದು ಕೊಲೆ ಪ್ರಕರಣದ ಒಂದು ಪ್ರಕರಣ ಈಗಾಗಲೇ ದಾಖಲಾಗಿದೆ. ಜೊತೆಗೆ ಏನಂದ್ರೆ ಈ ಏನು ಕಸ್ಟಡಿಯಿಂದ ತಪ್ಪಿಸ್ಕೊಂಡು ಹೋಗಿರೋದ್ರ ಬಗ್ಗೆ ಸಹ ಮತ್ತೊಂದು ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಈಗ ತನಿಖೆ ಕೈಗೊಂಡಿದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ಶಿವರಾಮಸುಂಡಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಬೆಂಗಳೂರು ಜನರೇ ಎಚ್ಚರ ಎಚ್ಚರ, ದರೋಡೆಗೆ ಬರ್ತಿದೆ 6 ಜನ ಮಹಿಳೆಯರ ಗ್ಯಾಂಗ್. ಅಪಾರ್ಟ್ಮೆಂಟ್ನಲ್ಲಿ 40,000 ದುಡ್ಡು ಚಿನ್ನ ಕಳ್ಳತನ ಆಗಿದೆ. ಬೆಂಗಳೂರು ಜನರು ಈಗ ಭಾರೀ ಎಚ್ಚರಿಕೆಯಿಂದಿರಬೇಕು. ದರೋಡೆಗೆ ಹೊಸ ಗ್ಯಾಂಗ್ ಬರ್ತಿದೆ. ಆ ಗ್ಯಾಂಗ್ನಲ್ಲಿ 6 ಜನ ಮಹಿಳೆಯರು ಇರ್ತಾರೆ. ಅಪಾರ್ಟ್ಮೆಂಟ್ ಅನ್ನ ಟಾರ್ಗೆಟ್ ಮಾಡ್ತಾರೆ. ಅಪಾರ್ಟ್ಮೆಂಟ್ನಲ್ಲಿ ಈಗಾಗಲೇ 40,000 ದುಡ್ಡು ಚಿನ್ನ ಕಳ್ಳತನ ಆಗಿದೆ. ಅಪಾರ್ಟ್ಮೆಂಟ್ಗೆ 6 ಜನ ಕಳ್ಳಿಯರು ನುಗ್ಗಿದ್ದಾರೆ. ಯಶವಂತಪುರದ ಗೋಲ್ಡನ್ ಅಪಾರ್ಟ್ಮೆಂಟ್ ಅದು. ಆರ್ಟಿಫಿಷಿಯಲ್ ಒಡವೆ ಮಾರಾಟ ನೆಪದಲ್ಲಿ ಕಳ್ಳತನ ಎಸಗಿದ್ದಾರೆ. 6 ಜನರನ್ನ ತಡೆದು ನಿಲ್ಲಿಸಿ ಒಳಗೆ ಬಿಡೋದಕ್ಕೆ ಆಗೋದಿಲ್ಲ ಅಂತ ಸೆಕ್ಯೂರಿಟಿ ತಡೆ ಹಿಡಿದಿದ್ದಾನೆ. ಸೆಕ್ಯೂರಿಟಿ ಹತ್ತಿರ ಮಾತನಾಡಿಕೊಂಡು ನಿಂತಹ 4 ಜನ ಮಹಿಳೆಯರು, ಉಳಿದ 2 ಸೆಕ್ಯೂರಿಟಿಗಳ ಕಣ್ಣನ್ನ ತಪ್ಪಿಸಿ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಕೊಟ್ಟು ಚಿನ್ನಾಭರಣ ಎಗರಿಸಿದ್ದಾರೆ. ಸಿಸಿಟಿವಿಯಲ್ಲಿ ಕಳ್ಳಿಯರ ಕಮಾಲ್ ರೆಕಾರ್ಡ್ ಆಗಿದೆ. ಈಗ ಯಾವ ಬಿಲ್ಡಿಂಗ್ ಸೇಫು ಅನ್ನುವಂಥದ್ದೇ ಜನರಿಗೆ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಅಪಾರ್ಟ್ಮೆಂಟ್ನಲ್ಲಿ ಸೇಫ್ಟಿ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ ಅಂತ ಹೇಳಿ ಅಪಾರ್ಟ್ಮೆಂಟ್ಗಳನ್ನು ಚೂಸ್ ಮಾಡ್ಕೊಳ್ತಾರೆ. ಈಗ ಈ ಕಳ್ಳಿಯರು ಅಪಾರ್ಟ್ಮೆಂಟ್ ಸಹ ಬಿಟ್ಟಿಲ್ಲ, ಹೋಗಿ ಬದ್ದಿದ್ದನ್ನೆಲ್ಲ ಚಿನ್ನ ದುಡ್ಡೆಲ್ಲ ದೋಚ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಜನರು ಇವಾಗ ಯಾವ ಸ್ಥಳವನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದ್ರಲ್ಲೇ ಈಗ ಕಾಲ ಕಳಿಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಅಪಾರ್ಟ್ಮೆಂಟಿಗೆ ಹೋದ್ರೆ ಸೇಫ್ಟಿ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ, CC ಕ್ಯಾಮ್ರಾ ಇರುತ್ತೆ, ಸೊ ಏನೂ ಆಗಲ್ಲ ಅಂತ ಅಂದ್ಕೊಂಡಿದ್ರು. ಆದ್ರೆ ಈ 6 ಜನ ಕಳ್ಳಿಯರು ಅದನ್ನು ಕೂಡ ಸುಳ್ಳು ಮಾಡಿದ್ದಾರೆ. ಸೊ ಈ ಘಟನೆ ಯಾವಾಗ ನಡೀತು, ಹೇಗೆ ಇವರು ಆ ಅಪಾರ್ಟ್ಮೆಂಟ್ಗೆ ನುಗ್ಗಿ ಚಿನ್ನ ದುಡ್ಡು ಕಳ್ಳತನ ಮಾಡಿದ್ರು? ಚೈತ್ರ, ನಿನ್ನೆ ಬೆಳಗ್ಗೆ ನಡೆದಿರುವಂತ ಘಟನೆ ಇದು ನಿಜವಾಗ್ಲೂ ಹಾಡಾಗ್ಲೇ ಆಗಿರುವಂತ ಇದನ್ನ ದರೋಡೆ ಅಂತ ಅನ್ಬೇಕು ಅಂತಾನು ಅನ್ಸುತ್ತೆ. ಯಾಕಂದ್ರೆ ಎಲ್ಲದೂ ಕೂಡ ಪ್ಲಾನ್ಡ್, ವೆಲ್ ಪ್ಲಾನ್ಡ್. ಮೊದಲೇ ಅಲ್ಲಿ ಅವ್ರ ಮನೆಯಲ್ಲಿ ಬಂಗಾರ ಚಿನ್ನಾಭರಣ ಎಲ್ಲದೂ ಕೂಡ ಇದೆ ಅನ್ನೋದನ್ನ ಮೊದಲೇ ತಿಳ್ಕೊಂಡು ಯಾರು ಯಾವ ಟೈಮಲ್ಲಿ ಹೊರಗಡೆ ಹೋಗಿರ್ತಾರೆ, ಯಾವ ಸಂದರ್ಭದಲ್ಲಿ ನಾವು ಕಳ್ಳತನ ಮಾಡಿದ್ರೆ ಒಳ್ಳೇದು, ಇದೆಲ್ಲದನ್ನು ಕೂಡ ಪ್ಲಾನ್ ಮಾಡ್ಕೊಂಡೆ ನಿನ್ನೆ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ನಿನ್ನೆ ಬೆಳಗ್ಗೆ 9:30 ವೇಳೆಗೆ ನಡೆದಿರುವಂತ ಘಟನೆ. ಒಟ್ಟು 6 ಜನ ಮಹಿಳೆಯರು, ಅದ್ರಲ್ಲಿ ಯಾರು ಒಬ್ರು ಕೂಡ ಪುರುಷರಿಲ್ಲ, ಎಲ್ಲರೂ ಕೂಡ 6 ಜನ ಮಹಿಳೆಯರು
ಇವರು ಹಿಂದಿಯಲ್ಲಿ ಮಾತಾಡ್ತಾ ಇದ್ರು, ಬಾಂಗ್ಲಾದ ಮೂಲದವರು ಇರ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಯಶವಂತಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. 6 ಜನ ಮಹಿಳೆಯರು ಬಂದಿದ್ದಾರೆ, 2 ಹೊರಗಡೆ ನಿಂತಿದ್ದಾರೆ, 2 ಸೆಕ್ಯೂರಿಟಿ ಗಾರ್ಡ್ ಹತ್ರ ಮಾತಾಡುವಂತ ಕೆಲಸ ಮಾಡ್ತಾರೆ. ಡೈವರ್ಟ್ ಮಾಡ್ಬೇಕಲ್ಲ, ಹೊರಗಡೆ ಇದ್ದಂತ 2 ಮಹಿಳೆಯರು ಮತ್ತೆ ಸೆಕ್ಯೂರಿಟಿ ಹತ್ರ ಮಾತಾಡ್ಲಿಕ್ಕೆ ಮುಂದಾಗ್ತಾರೆ. ಒಟ್ಟು 4 ಜನ. ಇನ್ನು 2 ಒಳಗಡೆ ಹೋಗಿ ಸೈಲೆಂಟ್ ಆಗಿ ಹೋಗಿ ಬಾಕ್ಸ್ ಚಿನ್ನ 30 ರಿಂದ 40 ಗ್ರಾಮ್ ಇತ್ತು ಅಂತ ಹೇಳಿ ಈಗ ಕಂಪ್ಲೇಂಟ್ ಕೊಟ್ಟಿರೋದು. ಅದ್ರ ಜೊತೆಗೆ 25,000 ನಗದು ಎರಡೂ ಕೂಡ ಒಂದು ಬಾಕ್ಸ್ ಅಲ್ಲಿ ಇಟ್ಟಿದ್ರು. ಅದ್ರಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ಇದ್ವು. ಬಾಕ್ಸ್ ಸಮೇತನೇ, ಯಾಕಂದ್ರೆ ಅದನ್ನ ಕಿತ್ತು ತೆಗೆದು ಇದ್ ಮಾಡೋದಕ್ಕೂ ಕೂಡ ಟೈಮ್ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಕ್ಷಣ ಮಾತ್ರದಲ್ಲಿ ಕಳುವು ಮಾಡಿರೋದು. ಆ ಬಾಕ್ಸ್ ಸಹಿತನೇ ಹೊತ್ಕೊಂಡು ಹೋಗಿದ್ದಾರೆ. ಇದು ಕೂಡ ಗೊತ್ತಾಗಿಲ್ಲ ಆ ಸಂದರ್ಭದಲ್ಲಿ. ಅದಾದ ಕೆಲವು ಗಂಟೆಗಳ ನಂತರ ಪರಿಶೀಲನೆ ಮಾಡಿದಾಗ, ಅನುಮಾನ ಬಂದು ಪರಿಶೀಲನೆ ಮಾಡಿದಾಗ ಕಳ್ಳತನ ಆಗಿರೋದು ಗೊತ್ತಾಗಿದೆ. ಇದು ವೆಲ್ ಪ್ಲಾನ್ಡ್ ಎಕ್ಸಿಕ್ಯೂಟ್ ಮಾಡಿರೋದು. ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಮಹಿಳೆಯರು ಬಂದಿದ್ದಾರೆ, ಅವ್ರಿಗೇನೋ ಒಂದಷ್ಟು ಹೆಲ್ಪ್ ಮಾಡೋಣ, ಎಲ್ಲರೂ ಕೂಡ ಗುಂಪಾಗಿ ಬಂದಿರೋದು. ಅವ್ರು ನೋಡಿದ್ರೆ ಅಮಾಯಕರ ರೀತಿಯಾಗಿ ಕಾಣ್ತಾರೆ. ಒಂದು ಸಹಾಯ ಮಾಡಿ ಅಂತನೂ ಕೂಡ ಕೇಳ್ತಾ ಇದ್ರು, ಹಿಂದಿಯಲ್ಲಿ ಮಾತಾಡ್ತಾ ಇದ್ರು. ಆದ್ರೆ ಇವ್ರು ಈ ರೀತಿ ಮಾಡ್ತಾರೆ ಅಂತ ನಾವು ಕನಸಲ್ಲೂ ಕೂಡ ಅಂದ್ಕೊಂಡಿದ್ದಿಲ್ಲ. ಈ ರೀತಿ ಮಾಡಿದ್ದಾರೆ, ನಮ್ ಕಳ್ಳತನ ಆಗಿದೆ, ಈ ಹಿನ್ನೆಲೆಯಲ್ಲಿ ಪರಿಶೀಲನೆ ಮಾಡಿ ನಮಗೆ ಹಣ ಮತ್ತು ಚಿನ್ನಾಭರಣ ಏನ್ ಕಳುವಾಗಿದೆ ಅದನ್ನ ವಾಪಸ್ ಕೊಡಿಸುವಂತ ಕೆಲಸ ಮಾಡಿ ಅಂತ ಹೇಳಿ ಯಶವಂತಪುರ ಪೊಲೀಸ್ ಠಾಣೆಗೆ ಈಗಾಗಲೇ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಚೈತ್ರ. ಓಕೆ, ಥ್ಯಾಂಕ್ ಯು ಶರಣು ಹಂಪಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಅಮೆರಿಕಾದಲ್ಲಿ ಕರ್ನಾಟಕದ ವಿದ್ಯಾರ್ಥಿ ನಾಪತ್ತೆ ಆಗಿದ್ದಾನೆ. ವಿದ್ಯಾರ್ಥಿ ಸಾಕೇತ್ ಶ್ರೀನಿವಾಸಯ್ಯ ಮಿಸ್ಸಿಂಗ್ ಆಗಿದ್ದಾರೆ. ಕ್ಯಾಲಿಫೋರ್ನಿಯಾದಿಂದ ಸಾಕೇತ್ ನಾಪತ್ತೆ ಆಗಿದ್ದಾರೆ. ಅಮೆರಿಕಾದಲ್ಲಿ ಉನ್ನತ ವ್ಯಾಸಂಗ ಮಾಡ್ತಾ ಇದ್ದ ಸಾಕೇತ್ ಕ್ಯಾಲಿಫೋರ್ನಿಯಾದ ಬರ್ಕ್ಲಿ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗವನ್ನ ಮಾಡ್ತಿದ್ದ. ಕಳೆದ 6 ದಿನಗಳಿಂದ ಈತ ಕಣ್ಮರೆ ಆಗಿದ್ದಾನೆ. ಫೆಬ್ರವರಿ 9ರಂದು ಕೊನೆಯದಾಗಿ ಸಾಕೇತ್ ಕಂಡು ಬಂದಿದ್ದ. ರೀಜನಲ್ ಪಾರ್ಕ್ನಲ್ಲಿರುವಂತಹ ಕೆರೆ ಬಳಿ ಈತ ಕಾಣಿಸ್ಕೊಂಡಿದ್ದ. ಅದಾದ ಮೇಲೆ ಈತ ನಿಗೂಢವಾಗಿ ನಾಪತ್ತೆ ಆಗಿದ್ದಾನೆ. ಸಾಕೇತ್ ನಾಪತ್ತೆ ಬಗ್ಗೆ ಭಾರತೀಯ ರಾಯಭಾರಿ ಕಚೇರಿ ಮಾಹಿತಿ ಕೊಟ್ಟಿದೆ. ಆ ರೀಜನಲ್ ಪಾರ್ಕ್ನ ದಡದಲ್ಲಿ ಆತ ಉಪಯೋಗಿಸ್ತಾ ಇದ್ದಂತಹ ಲ್ಯಾಪ್ಟಾಪ್ ಹಾಗೆ ವಾಚ್ ಜೊತೆಗೆ ವೈಯಕ್ತಿಕ ವಸ್ತುಗಳು ಈಗ ಪತ್ತೆಯಾಗಿದೆ. ಆದರೆ ಸಾಕೇತ್ ಮಾತ್ರ ಕಣ್ಮರೆ ಆಗಿದ್ದಾನೆ. ಕಳೆದ 6 ದಿನಗಳ ಹಿಂದೆಯೇ ಈತ ಕಣ್ಮರೆ ಆಗಿದ್ದಾನೆ. ಹಾಗಾಗಿ ಈಗ ಅಧಿಕಾರಿಗಳು ಕೂಡ ಆತನನ್ನ ಹುಡುಕೋದಕ್ಕೆ ತಂಡಗಳನ್ನು ರಚನೆ ಮಾಡಿಕೊಂಡು ಶೋಧ ಕಾರ್ಯವನ್ನ ಮುಂದುವರಿಸಿದೆ. ಕರ್ನಾಟಕದ ತುಮಕೂರಿನ ಮೂಲದ ಸಾಕೇತ್ ಈತ. ಸಾಕೇತ್ ತಂದೆ ತುಮಕೂರಿನವರು, ತಾಯಿ ಚಿಕ್ಕಮಗಳೂರಿನವರು. ಸದ್ಯ ರೀಜನಲ್ ಪಾರ್ಕ್ನ ಕೆರೆಯ ದಡದಲ್ಲಿ ಸಾಕೇತ್ ಬಟ್ಟೆಗಳು, ಪಾದರಕ್ಷೆ ಮತ್ತು ಇತರ ವೈಯಕ್ತಿಕ ವಸ್ತುಗಳು ಪತ್ತೆಯಾಗಿವೆ. ಆದರೆ ಸಾಕೇತ್ ಸುಳಿವು ಮಾತ್ರ ಸಿಕ್ಕಿಲ್ಲ. ಚೆನ್ನೈ ಐಐಟಿಯಲ್ಲಿ ಇಂಜಿನಿಯರಿಂಗ್ ಆಗಿ ಓದಿದ್ದ ಸಾಕೇತ್ MS ಮಾಡೋದಕ್ಕೆ ಅಂತ ಹೇಳಿ ಕ್ಯಾಲಿಫೋರ್ನಿಯಾಗೆ ಹೋಗಿದ್ರು. ಇನ್ನು ಸಾಕೇತ್ ನಾಪತ್ತೆ ಹಿನ್ನೆಲೆ ಸ್ನೇಹಿತ ಭಾವನಾತ್ಮಕವಾಗಿ ಕೂಡ ಪೋಸ್ಟ್ ಹಾಕಿದ್ದಾನೆ. ಸಾಕೇತ್ ಮಿಸ್ಸಿಂಗ್ ಬಗ್ಗೆ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷೆ ಆರತಿ ಕೃಷ್ಣ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಕ್ಯಾಲಿಫೋರ್ನಿಯಾದಲ್ಲಿ ಕರ್ನಾಟಕ ಮೂಲದ ಯುವಕ ನಾಪತ್ತೆಯಾಗಿದ್ದಾನೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆಗೆ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷೆ ಆಗಿರುವಂತಹ ಡಾಕ್ಟರ್ ಆರತಿ ಕೃಷ್ಣ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್, ನಿಮ್ಮನ್ನ ಯಾವಾಗ ಸಂಪರ್ಕ ಮಾಡಿದ್ರು? ಈ ಘಟನೆ ಬಗ್ಗೆ ಏನೇನು ಇನ್ಫಾರ್ಮೇಶನ್ ನಿಮ್ಮ ಹತ್ರ ಇದೆ? ಅವರು ನನಗೆ ಇವತ್ತು ಬೆಳಿಗ್ಗೆ ಕಾಂಟ್ಯಾಕ್ಟ್ ಮಾಡಿದರು. ಹುಡುಗನ ತಾಯಿ ಕಸಿನ್ ಒಬ್ಬರು ಫಸ್ಟ್ ಮಾಡಿದ್ರು, ಆಮೇಲೆ ಅವ್ರ ತಂದೆ ಫೋನ್ ಮಾಡಿದ್ರು. ಅವರು ಹೇಳಿದ ಪ್ರಕಾರ ಅವರು ಟ್ಯೂಸ್ಡೇಯಿಂದ ಅವರಿಗೆ ಫೋನಿಗೆ ಸಿಗ್ತಾಯಿಲ್ಲ. ಸೊ ಅದಾದಮೇಲೆ ಅವ್ರ ಕ್ಲಾಸ್ಮೇಟು ಅವ್ರ ರೂಮಲ್ಲಿ ಒಂದೇ ಮನೇಲಿ ಇಬ್ಬರಿದ್ದರು. ಪಂಜಾಬ್ ಮೂಲದ ಇನ್ನೊಬ್ಬ ಹುಡುಗ ಇದ್ದ. ಸೊ ಅವನು ಕೂಡ ಅಲ್ಲೆಲ್ಲ ಕಡೆ ಫ್ರೆಂಡ್ಸ್ ಮನೆ ಎಲ್ಲ ಕಡೆ ಹುಡುಕ್ಬಿಟ್ಟು ಎಲ್ಲೂ ಸಿಗದೇ ಇರುವಾಗ ತಂದೆಗೆ ಹೇಳಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸಿಗೆ. ಅಲ್ಲಿ ಪೊಲೀಸಿಗೆ ಕೊಟ್ಟ ಮೇಲೆ ಪೊಲೀಸ್ ಕೂಡ ಎಲ್ಲ ಕಡೆ ಹೋಗಿ ಹುಡುಕಿದ್ದಾರೆ. ಅವರಿಗೆ ಅವ್ರು ಹೋಗಿದ್ದು ಲೇಕ್ ಹತ್ರ, ಯಾವುದೋ ಒಂದು ಲೇಕ್ ಹತ್ರ ಅಲ್ಲಿ ಅವರಿಗೆ ಫೋನ್ ಸಿಕ್ಕಿದೆ. ಫೋನ್ ಸಿಕ್ಕಾದ್ಮೇಲೆ ಪಾರ್ಕ್ ಎಲ್ಲ ಹುಡುಕಿದ್ದಾರೆ. ಅವ್ರ ಪತ್ತೆ ಆಗ್ತಿಲ್ಲ, ಆದರೆ ಅವ್ರದ್ದು ಯೂಸ್ ಮಾಡಿ ಜಾಕೆಟು ಅದೆಲ್ಲ ಒಂದು ಕಡೆ ಇತ್ತಂತೆ. ಸೊ ಅದು ಸಿಕ್ಕಿದೆ. ಇವತ್ತು ಕೂಡ ಪೊಲೀಸ್ ಹೋಗಿ ಹುಡುಕಿದ್ದಾರೆ, ಎಲ್ಲೂ ಕೂಡ ಅವರಿನ್ನೂ ಪತ್ತೆ ಆಗಿಲ್ಲ. ಮತ್ತು ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸು ಮತ್ತು ನಮ್ಮ ಕಾನ್ಸುಲೇಟು ರಾಯಭಾರಿ ಕಚೇರಿಗೆಲ್ಲ ತಿಳಿಸಿದೆ. ಸೊ ಅವರು ಕೂಡ ಅವ್ರ ಪ್ರಯತ್ನ ಮಾಡ್ತಾಯಿದ್ದಾರೆ. ಅವರು ಕೂಡ ಪೊಲೀಸ್ ಮೂಲಕನೇ ಮಾಡ್ತಾಯಿದ್ದಾರೆ ಪ್ರಯತ್ನನ. ನಾನು ಕೂಡ ರಾತ್ರಿ ಅವರಿಗೆ ಫೋನ್ ಮಾಡಿ ಇವತ್ತೇನು ಅಪ್ಡೇಟ್ ಅಂತ ಕೇಳ್ತೀನಿ. ಮೇಡಮ್, ಕುಟುಂಬಸ್ಥರನ್ನ ಕೊನೆಯದಾಗಿ ಸಂಪರ್ಕ ಮಾಡಿದ್ದು ಯಾವಾಗ ಅಂತೆ ಆತ ಏನಾದರೂ ಮಾನಸಿಕವಾಗಿ ಕುಗ್ಗಿದ್ನಾ, ಅಥವಾ ಅದ್ರ ಬಗ್ಗೆ ಏನಾದರೂ ಫ್ರೆಂಡ್ಸ್ ಜೊತೆನೋ ಅಥವಾ ಕುಟುಂಬಸ್ಥರ ಜೊತೆಗೆ ಏನಾದರೂ ಶೇರ್ ಮಾಡ್ಕೊಂಡಿದ್ನಾ, ಹೇಗೆ ಅಂತ?
ಇಲ್ಲ, ಅವರು ಟ್ಯೂಸ್ಡೇ ಐ ಥಿಂಕ್ ಮಂಡೇ ಈವ್ನಿಂಗು ಏನೋ, ಅಂದರೆ ಅವರಿಗೆ ಮಂಡೇ ಈವ್ನಿಂಗು, ನಮಗೆ ಇಲ್ಲಿ ಟ್ಯೂಸ್ಡೇ ಮಾರ್ನಿಂಗ್ ಆಗಿರುತ್ತೆ. ಅವ್ರ ತಾಯಿ ಕೆಲಸ ಮಾಡ್ತಾಯಿದ್ರಂತೆ, ಅವಾಗ ಫೋನ್ ಮಾಡಿದ್ದಾನೆ. ಬಟ್ ಅವ್ರು ಫೋನ್ ಎತ್ತಕ್ಕಾಗಿಲ್ಲ, ಕೆಲಸದಲ್ಲಿ ಇದ್ದಿದ್ದರಿಂದ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮಾಡಿದ್ದಾರೆ, ಆಮೇಲೆ ಅವ್ರಿಗೆ ಸಂಪರ್ಕ ಆಗಿಲ್ಲ. ಅದಾದಮೇಲೆ ಅವನು ಬೇರೆಯವ್ರಿಗೂ ಕೂಡ ಸಂಪರ್ಕದಲ್ಲಿ ಸಿಕ್ಕಿಲ್ಲ. ಬಟ್ ಮನೆಯವ್ರ ಹತ್ರ ಅವ್ರು ಏನು ಹೇಳ್ಕೊಂಡಿಲ್ಲ. ಆ ಥರ ಅವ್ರು ಹೇಳಿದ್ರು ಎಲ್ಲರ ಜೊತೆ ಚೆನ್ನಾಗೇ ಇದ್ದ, ಅವ್ನಿಗೆ ಏನು ಕೂಡ ಸಮಸ್ಯೆನೂ ಇಲ್ಲ. ಮತ್ತು ಒಳ್ಳೆ ಸ್ಟೂಡೆಂಟು, 2 ಸೆಮಿಸ್ಟ್ರೆಲ್ಲ ಬೇಗ ಓದ್ಕೊಂಡು ಬರಬೇಕಂತ ಹೋಗಿರೋದು ಅಷ್ಟೇ, MS ಮಾಡೋಕ್ಕೆ. ಅವನು IIT ಸ್ಟೂಡೆಂಟ್ ಆಗಿದ್ದರಿಂದ ಇಂಟೆಲಿಜೆಂಟ್ ಸ್ಟೂಡೆಂಟೇ ಇರ್ತಾನೆ. ಸೊ ಆಮೇಲೆ ಬೇರೆ ಏನೂ ಪ್ರೆಷರ್ ಇರಲಿಲ್ಲ, ಚೆನ್ನಾಗಿ ಕೆಲಸ ಮಾಡಿಕೊಂಡು ಆರಾಮಾಗಿದ್ದವರು ಅಂತ ಹೇಳಿ. ಸೊ ನೆಕ್ಸ್ಟ್ ನಿಮ್ಮ ಕಡೆಯಿಂದ ಏನು ಮೂವ್ ಆಗುತ್ತೆ ಮ್ಯಾಮ್, ಹೆಂಗೆ ಅಂತ? ನಾವೇನಿದ್ರು ನಾವು ಕಾನ್ಸುಲೇಟ್ ಮೂಲಕನೇ ನಾವು ಪ್ರೆಷರ್ ಹಾಕಬೇಕು. ಬಿಕಾಸ್ ಲೋಕಲ್ ಪೊಲೀಸಿಗೆ ಅವ್ರ ಮೂಲಕ ನಾವು ಪ್ರೆಷರ್ ಹಾಕ್ತೀವಿ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೂ ಎಲ್ಲ ವಿಷಯ ಗೊತ್ತು. ಅವರು ಕೂಡ ರಾಯಭಾರಿ ಕಚೇರಿಯಿಂದ ಮತ್ತು ಕಾನ್ಸುಲೇಟಿಗೆ ಪ್ರೆಷರ್ ಹಾಕ್ತಾ ಇದ್ದಾರೆ. ಹಾಕಕ್ಕೆ ನಾನು ಆಲ್ರೆಡಿ ಮೆಸೇಜ್ ಮಾಡಿದ್ದೀನಿ ನಮ್ಮ ಅಮೆರಿಕ ಡಿವಿಷನ್ ಏನಿದೆ ವಿದೇಶಾಂಗ ವ್ಯವಹಾರ ಇಲಾಖೆಯಲ್ಲಿ. ಇದಿಷ್ಟು ಡಾಕ್ಟರ್ ಆರ್ತಿ ಕೃಷ್ಣ ಅವರು ಹೇಳ್ತಾ ಇರುವಂತಹ ಮಾಹಿತಿ. ದರ್ಶನ್ ಬರ್ತ್ಡೇ ಸಂಭ್ರಮಕ್ಕೆ ಫ್ಯಾನ್ಸ್ ಸಜ್ಜಾಗಿದ್ದಾರೆ. ಕಾಟೇರನ ಫೋಟೋ ಹಿಡಿದು ಹೋಮ ಹವನ ನಡೆಸಲಾಗ್ತಾ ಇದೆ. ಪುಟ್ಟೇನಹಳ್ಳಿ ನಂಜುಂಡೇಶ್ವರ ದೇಗುಲದಲ್ಲಿ ಪೂಜೆಯನ್ನ ನೆರವೇರಿಸಲಾಗಿದೆ. ಯಾಕಂದ್ರೆ ದರ್ಶನ್ಗೆ ಒಳ್ಳೆ ದಿನಗಳು ಬರಲಿ, ಒಳ್ಳೆಯದಾಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಅವರ ಅನುಪಸ್ಥಿತಿಯಲ್ಲಿ ಫ್ಯಾನ್ಸ್ ಅವರ ಫೋಟೋವನ್ನ ಹಿಡಿದು ಹೋಮ ಹವನ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ದರ್ಶನ್ಗೆ ಒಳ್ಳೆಯ ದಿನ ಬರಲಿ ಅಂತ ಹೇಳಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ದರ್ಶನ್ ಹೆಸರಿನಲ್ಲಿ ಅಭಿಮಾನಿಗಳಿಂದ ಹೋಮ ಹವನವನ್ನ ಮಾಡಿಸಲಾಗ್ತಾ ಇದೆ. ಸುಪ್ರೀತ್ ಅನ್ನೋರಿಂದ ಮೃತ್ಯುಂಜಯ ಹೋಮವನ್ನ ಕೂಡ ನೆರವೇರಿಸಲಾಗಿದೆ. ಹಾಗಾಗಿ ಆ ರುದ್ರ ಹೋಮದಿಂದ ಯಾವುದಾದ್ರೂ ಸಂಕಟಗಳು ಪಾಪಗಳಿದ್ದರೆ ಪರಿಹಾರವಾಗುವಂಥದ್ದು ರುದ್ರ ಹೋಮ. ಹಾಗೆ ರುದ್ರೋಪಚಕ್ರ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವಂತಹ ಆದಿತ್ಯಾದಿ ರುದ್ರ ಹೋಮವನ್ನು ನಮಕ ಮತ್ತು ಚಮಕದಿಂದ ಮಾಡಿದ್ದೇವೆ. ಹಾಗಾಗಿ ಆ ಸಂಕಟಗಳು ಪರಿಹಾರವಾಗಿ ಹೇಗೆ ನಿಮ್ಮ ಸಂಕಲ್ಪ ಇದೆ ಹಾಗೆ ಅತಿ ಶೀಘ್ರವಾಗಿ ಅವರು ಬಿಡುಗಡೆಗೊಳ್ಳಬೇಕು. ಅವರ ಅಭಿಮಾನಿಗಳು, ಸ್ನೇಹಿತರು, ಬಂಧು ವರ್ಗದವರು, ಕುಟುಂಬದವರು ಎಲ್ಲ ಕಾಯ್ತಾ ಇದ್ದಾರೆ. ಅವರಿಗೆ ಸಂತಸವನ್ನು ಉಂಟು ಮಾಡಬೇಕು. ಆ ಭಗವಂತನ ಅನುಗ್ರಹ ಸದಾ ಇರಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಇನ್ನು ದರ್ಶನ್ ಬರ್ತ್ಡೇಗೆ ಇನ್ನೆರಡೇ ದಿನಗಳು ಬಾಕಿ ಇರೋದು. ಹಾಗಾಗಿ ಸುಪ್ರೀತ್ ಅನ್ನೋರು ಈಗ ವಿಶೇಷವಾಗಿ ಮೃತ್ಯುಂಜಯ ಹೋಮವನ್ನ ನೆರವೇರಿಸ್ತಾ ಇದ್ದಾರೆ. ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಹೋಮ ಹವನ ವಿಶೇಷ ಪೂಜೆಯನ್ನ ಮಾಡೋ ಮೂಲಕ ದರ್ಶನ್ಗೆ ಒಳ್ಳೆಯದಾಗಲಿ, ಒಳ್ಳೆಯ ದಿನಗಳು ಬರಲಿ ಅಂತ ಹೇಳಿ ಸ್ಪೆಷಲಿ ಮೃತ್ಯುಂಜಯ ಹೋಮವನ್ನ ನೆರವೇರಿಸಲಾಗಿದೆ.